ಫೋಟೋ ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ ಪಾಪ ಅವನು ಫುಲ್ ಕೋಲ್ಡ್ ಐತಿ ಶಾಜನ್ ಬೇಸ ಮಾಡಿ ಅಂದಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಶಾಜನ್ ಬೇಸ ಮಾಡಿ ಅಂದಿ ನಮಗೆಲ್ಲ ಗೊತ್ತಾಗೋಯ್ತು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ತಾಜ್ ಮಹಲ್ ನೋಡಿ ನಿಮ್ ಅನಿಸಿಕೆ ಹೇಳ್ರಿ ತಾಜ್ ಮಹಲ್ ನೋಡಿ ನಿಮ್ ಅನಿಸಿಕೆ ಏನಂದ್ರೆ ಹುಡುಗಿ ಸಿಕ್ಲ ನಾವು ಕಟ್ಟಿಸ್ಬೋದು ತಾನೆ ಅವನ್ಗೆ ಹೆಣ್ ಕೊಟ್ಟರು ಗುರು ಸರಿ ಇಲ್ಲ ಅದು ಪಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ ಬರೀ ಇಂಥದೆಯಾ ಒಂದೇ ಕಿಲೋಮೀಟರ್ ಇಲ್ಲಿ ಬೋರ್ಡ್ ಇದೆ ಇದೇ ರೂಟಲ್ಲಿ ಹೋಗ್ಬೇಕು ಇನ್ನೇನು ತಾಜ್ ಮಹಲ್ 1 ಕಿಲೋಮೀಟರ್ ನಡೆದ್ರೆ 1 ಕಿಲೋಮೀಟರ್ ಹೋಗೋಕ್ಕೆ ಆಟೋದವರು ಎತ್ತಿನ ಬಂಡಿಯವರು 50 ರೂಪಾಯಿ ಕೇಳ್ತಾರೆ. ಎಲ್ಲ ಫಾರಿನರ್ಸ್ ಎಲ್ಲ ಫಾರಿನರ್ಸ್ ಬಂದವ್ರೆ ಜಾತ್ರೆ ಮಾಡ್ಬಿಡ್ರಿ ಅವ್ರ ಮುಂದ. ಇಲ್ಲೆಲ್ಲ ಈ ತರದ ಎಲೆಕ್ಟ್ರಿಕ್ ಆಟೋಗಳೇ ಸಿಗುತ್ತವೆ. ದೊಡ್ಡದಿದೆ ನೋಡಿ. ಇದು ತಾಜ್ ಮಹೋತ್ಸವ್ 2025 ಅಂತ ಎಂಟ್ರೆನ್ಸ್ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಶಾಪಿಂಗು ಕ್ಲಾತ್ಸ್ ಎಲ್ಲ ಸಿಗುತ್ತವೆ. ತಾಜ್ ಮಹಲ್ ರಸ್ತೆ ಹೋಗುವಾಗ ಎಲ್ಲಿ ನೋಡಿದ್ರು ಫಾರಿನರ್ಸೇ ಆಲ್ಮೋಸ್ಟ್ ಕಾಣ್ತಾರೆ. ಜಾನೀಸ್ ರೋಡ್ ಡಾಂಬರ್ ರೋಡ್ ಅಲ್ಲ, ಸಿಸಿ ರೋಡ್ ಅಲ್ಲ, ಮಾಟಿ ಕಲ್ಲನ್ನ ಹಾಕಿದ್ದಾರೆ. ಪಾಲಿಶ್ ಕಲ್ಲುಗಳಿಂದ ರಸ್ತೆ ತಯಾರಿಸಿದ್ದಾರೆ ಇಲ್ಲಿ. ಬಿಸಿ ಕಿವಿಯಿಂದ ಗಂಟ್ಲದವರೆಗೆ ಬಂದ. ಇಲ್ಲೆಲ್ಲ ನಮ್ಮ ಊಟ ಸಿಗೋದೇ ಬಹಳ ಕಷ್ಟ. ತಂದೂರಿ ಫಾಸ್ಟ್ ಫುಡ್ ಆಲ್ಮೋಸ್ಟ್ ಎಲ್ಲ ಸಿಗೋದಿಲ್ಲ. ಆಗ್ರಾದಲ್ಲಿ MS ಧೋನಿ ಓಲ್ಡ್ ಇಂಗ್ಲೆಂಡ್ ಕೆಫೆ, ಫಾರಿನರ್ಸ್ ದೇ ಅನ್ಸುತ್ತೆ ಇದು ಕೆಫೆ. ತಾಜ್ ಮಹಲ್ ಇನ್ನೂ ಕಾಣಿಸ್ತಿಲ್ಲ, ಆದ್ರೆ ಇಲ್ಲಿ ದಾರಿ ಮಧ್ಯದಲ್ಲಿ ಒಂದು ಜಾತ್ರೆ ಕಾಣಿಸ್ತು. ಹುಡುಗರೇನ ಜಾತ್ರೆ ಮಾಡೋಣ ಬನ್ನಿ ಅಂತ ಕರ್ಕೊಂಡ್ ಬಂದ್ರು. ನೋಡೋಣ ಏನಾದ್ರು ತಗಂತಾರ, ಸುಮ್ಮನೆ ನೋಡಿ ಹೋಗ್ತಾರ. ನಮ್ ಟೀಮ್ ಅಲ್ಲಿ ನಿಂತಿದೆ. ಹಿಂದ್ಗಡೆ 100 ರೂಪಾಯಿ ಚಸ್ಮಾ ತಗೊಳ್ಳಿಲ್ಲ ಇಲ್ಲಿ. ಎಲ್ಲ ಕುಪ್ಪ ಚಾಪ 50 ರೂಪಾಯಿ. ಮುಂದೆ ಹೋದಾಗೆಲ್ಲ ಎಲ್ಲ ದುಬಾರಿ ಆಗ್ತಿವಿ ರೇಟ್. ಏನೋ ಜಾತ್ರೆ ಮಾಡಲ್ಲ ಇವ್ರಿಗೆ ಗೊತ್ತಿದೆ. ತಾಜ್ ಮಹಲ್ ತುದಿ ಕಾಣಿಸ್ತಿದೆ ಇಲ್ಲಿ. ವೈಟ್ ಕಲರ್ ಅಂತಾರೆ, ಫುಲ್ ಎಲ್ಲ ಗಲೀಜಾಗಿ ಹೋಗಿದೆ. ಏನಾಗಿದೆ? 1 2 3 ಯಾವ ತಾಜ್ ಮಹಲ್ ಅಂತೀರಿ? ಅದು ತಾಜ್ ಮಹಲ್ ಹೌದಲ್ಲ, 3 ಕಾಣಿಸ್ತೀವಿ. ಅದ್ರಲ್ಲಿ ಯಾವ ತಾಜ್ ಮಹಲ್ ಮುಂದೆ ಹೋಗಿ ನೋಡ್ಬೇಕು ಇವಾಗ. ಅಲ್ಲಿ ಜಾತ್ರೆ ಬಗ್ಗೆ ಇರ್ಲಿಲ್ಲ, ಈಗ ಇನ್ನೊಂದ್ ಜಾತ್ರೆ ಕರ್ಕೊಂಬಂದಾರೆ. ಸ್ಪೆಟ್ ತಗೋಬೇಕಂತಿವ್ರು ಫೋಟೋ ಶೂಟ್ ಮಾಡಕ್ಕೆ. ಇಲ್ಲಿ ಎಷ್ಟು ಅಂದಪ್ಪ ಒಂದು ಸ್ಪೆಟ್? ಇಲ್ಲಿ ನೋಡ್ಲಿ, ಇದು
ಹೂವಿನ ತಲೆ ಮಸ್ತ್ ಈ ಲೈನ್ ಅಷ್ಟು ಮಸ್ತ್ ಅದ ಅಲ್ಲಿ. ₹100. ಜಾಲಿ ಜಾಲಿ ಮಾಡಿ ಮಸ್ತ್ ಆಯ್ತು ನೋಡಮ್ ತೆಗಿಲಿ ಹೆಂಗ್ ಕಾಣ. 1 ಕಿಲೋಮೀಟರ್ ನಡೆದ್ಮೇಲೆ ಇವಾಗ ತಾಜ್ ಮಹಲ್ ಎಂಟ್ರೆನ್ಸ್ ಕಾಣಿಸ್ತಿದೆ. ಇಲ್ಲಿ ಒಂದು 100 ಮೀಟರ್ ಇದೆ ಎಂಟ್ರೆನ್ಸ್. ಇವಾಗ ಎಂಟ್ರೆನ್ಸ್ಗೆ ಬಂದ್ವಿ. ಒಳಗಡೆ ಹೋಗಿ ಎಂಟ್ರಿ ಟಿಕೆಟ್ ಒಂದಿರುತ್ತೆ. ಎಂಟ್ರಿ ಟಿಕೆಟ್ ಎಷ್ಟಿದೆ ಕೇಳಬೇಕು, ಇನ್ನೂ ಗೊತ್ತಿಲ್ಲ. ಎಂಟ್ರಿ ಟಿಕೆಟ್ ಕೇಳಿ ತಗೊಂಡು ಆಮೇಲೆ ಒಳಗೆ ಹೋಗ್ಬೇಕು. ಟಿಕೆಟ್ ಕೌಂಟ್ರ್ ಇಲ್ಲೇ ಇದೆ. ಟಿಕೆಟ್ ಎಷ್ಟಿದೆ ಇನ್ನೂ ಗೊತ್ತಿಲ್ಲ, ಕೇಳಿ ತಗೋಬೇಕು. ಎಲ್ಲರೂ ಲೈನ್ ಹಚ್ತಿದ್ದಾರೆ. ಬನ್ನಿ. ₹200 ಹೇಳ್ತಿದ್ದಾರೆ. ಏನು ಹೆಚ್ಚಿಗೆ ಇದೆ ಏನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಹುಡುಗ ಕರ್ನಾಟಕ ಎಷ್ಟಿದೆ ಟಿಕೆಟ್? ಒಂದ 50. ಒಂದು ಟಿಕೆಟ್ ಎಷ್ಟದ? ಓಪನ್ ಇದೆ ಒಳಗಡೆ ಹೋಗಕ್ಕೆ ಇದಕ್ಕೆ ಕೊಡಿಲಿ ಟಿಕೆಟ್ ಅಷ್ಟು 50. ₹50 ಒಂದು ಟೋಕನ್. ನೀವು ಅಲ್ಲಿ ಸ್ಕ್ಯಾನ್ ಮಾಡ್ಕೊಂತಿಲ್ಲ, ಅದಕ್ಕೆ ನಾನು ತಗೊಂಡೆ. ಒಂದು ಟಿಕೆಟ್ ₹50. ಇದೇನು ಕೆಳಗೆ ನಾವು 200 ಇರ್ಬೋದು ಅನ್ಕೊಂಡಿದ್ವಿ. ₹50 ಇದೆ. ಒಳ್ಳೇದಾಯ್ತು. ಟಿಕೆಟ್ ತೆಗೆಸ್ಕೊಳಕ್ಕೆ ಇಲ್ಲಿ ನಮ್ಮ ಹುಡುಗರು ಪಾಳೆ ಹಚ್ಚಿದ್ದಾರೆ. ಬಂತು ನಮ್ಮ ಟಿಕೆಟ್. ಇನ್ನೇನು ಟಿಕೆಟ್ ಬಂತು. ಎಷ್ಟು 6 ಟಿಕೆಟ್ ತಗೊಂಡಿದ್ದಾನೆ. ಒಂದೊಂದು ಟಿಕೆಟಿಗೆ ಒಂದೊಂದು ಸೀಟ್ ಇರುತ್ತೆ, ಒಂದೊಂದು ಟೋಕನ್ ಇರುತ್ತೆ. 6 ಮಂದಿಗೆ 6 ಟಿಕೆಟ್ 6 ಟೋಕನ್. ನಮ್ಮ ಪಾಲಿಂದು ಟಿಕೆಟ್ ಟೋಕನ್ ಬಂದಿದೆ. ಈಗ ಎಲ್ಲರೂ ತಮ್ಮ ಟಿಕೆಟ್ ಟೋಕನ್ ಕೈಲಿ ಹಿಡ್ಕೊಂಡಿದ್ದಾರೆ. ತೋರ್ಸಲಿ. ಪ್ರತಿಯೊಬ್ಬರಿಗೂ ಒಂದೊಂದು ಟಿಕೆಟ್ ಒಂದೊಂದು ಟೋಕನ್ ಇದೆ. ಇಲ್ಲಿ ಎಂಟ್ರಿ ಹೋಗ್ಬೇಕಷ್ಟೇ. ಟಿಕೆಟ್ ತಗೊಂಡು ಏನೋ ಮುಂದೆ ಬಂದಿದ್ವಿ. ಎಂಟ್ರಿ ಯಾವ ಕಡೆ ಇದೆ ನಮಗೂ ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ಬೇಕು. ಇಲ್ಲಿ ಎಂಟ್ರಿ ಇಲ್ಲೊಬ್ಬ ಹೆಂಗ್ ಎನರ್ಜೆಟಿಕ್ ಪೊಲೀಸ್ ಮ್ಯಾನ್ ಇದ್ದ ಕೇಳಿದ್ವಿ. ಎಂಟ್ರಿ ಈ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಹಿಡಿದಂತೆ. ಈ ಕಡೆ ಹೋಗಿ ಎಂಟ್ರಿ ತಗೊಳ್ತೀವಿ. ಇವಾಗ ಎಂಟ್ರಿ ಬಂತು. ಇಲ್ಲೇ ಈ ಟಿಕೆಟ್ ತೋರಿಸಿ ಒಳಗಡೆ ಹೋಗ್ಬೇಕು. ಇಸ್ಕೊಂತಾರೋ ನಮ್ಮ ಕೈಲಿ ಕೊಡ್ತಾರೋ ಗೊತ್ತಿಲ್ಲ, ಮುಂದೆ ಹೋದ್ಮೇಲೆ ಹೇಳ್ತೀನಿ. ಎಂಟ್ರಿಗೂ ಇಲ್ಲಿ ಲೈನ್ ಹಚ್ಚಿದ್ದಾರೆ. ಹೆವಿ ಲಾಂಗ್ ಲೈನ್ ಇದೆ ಇಲ್ಲಿ ಎಂಟ್ರಿ ಕೊಡೋಕೆ. ಇದರಲ್ಲಿ ಒಂದು ಶಾರ್ಟ್ ಲೈನ್ ಹುಡ್ಕೊಂಡು ಹೋಗ್ತಿದೀವಿ. ನಡ್ರುವ ಇಲ್ಲಿ ₹50 ಟಿಕೆಟ್ ತಗೊಂಡವ್ರಿಗೆ ಎಂಟ್ರಿ ಬೇರೆ. ₹1000, ₹1100, ₹1300 ಟಿಕೆಟ್ ತಗೊಂಡವ್ರು ಎಂಟ್ರಿ ಬೇರೆ ಇದೆ. ನಾವು ₹50 ಟಿಕೆಟ್ ತಗೊಂಡಿರೋದ್ರಿಂದ ಈ ಸೈಡ್ ಹೋಗ್ಬೇಕು. ಸೈಡ್ ಎಂಟ್ರಿ ಮುಗೀತು. ಇವಾಗ ಇಲ್ಲಿ ಚೆಕಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಇಲ್ಲೆಲ್ಲ ಚೆಕ್ ಮಾಡಿ ಕಳಿಸ್ತಿದ್ದಾರೆ. ಫೋನ್ ಅಲೋ ಇದೇನೋ ಎಲ್ಲ ಡೌಟ್ ಇನ್ನು ನೋಡ್ಬೇಕು. ಇಲ್ಲಿ ಚೆಕಿಂಗ್ ಮಾಡ್ತಿದ್ದಾರೆ. ಫೋನ್ ಎಲ್ಲ ಅಲೋ ಇದೆ, ಬಟ್ ಲೈಟರ್ಸು ಸ್ನ್ಯಾಕ್ಸು ಇವೆಲ್ಲ ಏನಾದರೂ ಬೆಂಕಿ ಇದ್ರೆ ಬೆಂಕಿ ಪಟ್ನ ಲೈಟರ್ಸ್ ಎಲ್ಲ ಇಲ್ಲಿ ಇಸ್ಕೊಂಡು ಬಿಡ್ತಾರೆ. ಚೆಕಿಂಗ್ ಅಲ್ಲಿ ಏನನ್ನೂ ಬಿಡಲ್ಲ. ಕರ್ನಾಟಕ ಫ್ಲಾಗ್ ಇಟ್ಕೊಂಡ್ ಬಂದಿದ್ರು, ಅದನ್ನೇ ಇಸ್ಕೊಂಡಿದ್ದಾರೆ. ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಕೊಡ್ತಾರೋ ಇಲ್ಲ ಡೌಟು. ತಾಜ್ ಮಹಲ್ ಓಲ್ಡ್ ಇಮೇಜಸ್ ಕಟ್ಟೋದು ಇವೆಲ್ಲ ಫೋಟೋ ಇದೆ. ಎಂಟ್ರಿ ಆಯ್ತು. ಇನ್ನೇನು ನಮ್ದು ಎಂಟ್ರಿ ಆಯ್ತು. ಫೋನ್ ಅಲ್ಲೋ ಇದೆ ಎಲ್ಲ ಡೌಟು. ಕದ್ದು ಮುಚ್ಚಿ ವಿಡಿಯೋ ಮಾಡ್ತಿದೀವಿ. ಇದು ದೊಡ್ಡ ಕೋಟೆ ಮತ್ತು ಒಳಗೊಂದು ದಾರಿ. ಇಲ್ಲೇನೋ ಪೇಂಟಿಂಗು ಏನೋ ಕೆಲಸ ನಡೀತಿದೆ. ಇಲ್ಲಿ ರಿಪೀಟಿಂಗ್ ಕೆಲಸ ನಡೀತಿದೆ ಅಂತೆ. ಅಲ್ಲಿ ತಾಜ್ ಮಹಲ್ ತಾಜ್ ಮಹಲ್ ಇನ್ನು ಇಲ್ಲಿ ಮುಂದಿದೆ, ಕಾಣಿಸ್ತಿಲ್ಲ. ಇದು ಬರೀ ಎಂಟ್ರಿ. ಇದೆಲ್ಲ ಸುತ್ತಲೂ ಕಂಪೌಂಡ್ ಇದು ಎಂಟ್ರಿ ಕೋಟೆ.
ಅದು ಒಳಗಡೆ ತಾಜ್ ಮಹಲ್ ಪಕ್ಕ ಇನ್ನೂ 2 ಕೋಟೆಗಳಿವೆ ನೋಡು. ಗೋರಿ ಇದೆ, ಹೆಂಡತಿ ಗೋರಿ ಇದೆ ಅಂತಾರೆ, ನಾವು ನೋಡಿಲ್ಲ, ನೋಡಮ್ಮ. ಇಲ್ಲಿ ಬಂದು ಫಸ್ಟ್ ಎಂಟ್ರಿ ಗೇಟ್ ಅಲ್ಲಿ ಇಷ್ಟೊತ್ತವರೆಗೂ ಫೋಟೋ ಶೂಟ್ ಮುಗೀತು. ಇನ್ನೆಲ್ಲರೂ ಒಳಗೆ ಹೋಗ್ತಿದ್ವಿ. ಏ ಹುಡ್ರ ಸಿದ್ಧ ಕೈ ಮಾಡ್ರಿ ಎಲ್ರು ಒಳಗೆ ಹೋಗ್ತಿದ್ವಿ ಇವಾಗ. ಎಂಟ್ರಿ ಬಹಳ ದೊಡ್ಡ ಗೇಟ್ ಇದೆ. ತಾಜ್ ಮಹಲ್ ಮ್ಯಾಪ್ ಇರೋದು ಈ ತರ ಇದೆ ಅಂತ ತೋರಿಸಿದ್ದಾರೆ. ತಾಜ್ ಮಹಲ್ ಎಂಟ್ರಿ ಬಂತು. ಫುಲ್ ಬ್ರೈಟ್ನೆಸ್ ವೈಟ್ ಕಾಣ್ತಿದೆ, ಏನೋ ಕಾಣಿಸ್ತಿಲ್ಲ. ತಾಜ್ ಮಹಲ್ ಎಂಟ್ರಿ ಆದ ಇವಾಗ ಮೇನ್ ಗೇಟ್ ಇಂದ ಫುಲ್ ರಶ್ ಇದೆ ಇಲ್ಲಿ. ನೋಡೋಣ, ಇಲ್ಲಿ ಒಂದು ಟೈಮ್ ಫೋಟೋ ಶೂಟ್ ಮುಗಿಸ್ಕೊಂಡು ಮುಂದೆ ಹೋಗೋವ. ಇಲ್ಲೆಲ್ಲ ವಿಡಿಯೋ ಶೂಟು ಫೋಟೋ ಶೂಟ್ ಮುಗೀತು. ಇನ್ನೇನು ನೆಕ್ಸ್ಟ್ ಮುಂದಿನ ಪ್ಲೇಸ್ಗೆ ಹೋಗ್ತಿದೀವಿ. ಇಲ್ಲೆಲ್ಲರೂ ಫೋಟೋ ಶೂಟ್ ನಡೆಸ್ತಿದ್ದಾರೆ. ನಡ್ರಿ ಮುಂದೆ ನಡ್ರಿ. ಏ ಅದಿಲ್ಲ ಅಂದ್ರೆ ಬಿಡಲ್ಲನ. ತಾಜ್ ಮಹಲ್ ಮುಂದೆ ಫಾರಿನರ್ಸ್ ಜೊತೆ ಫೋಟೋ ತಗೊಂಡಿದ್ದಾರೆ. ಫೋಟೋ ತೋರಿಸಲ್ಲ. ಮಸ್ತ್ ಆಯ್ತಲ್ಲ ನೋಡಿ. ತಡೆ ಮೇಲೆ ತೋರ್ಸಲ್ಲ. ಒಳಗಡೆ ಹೋಗ್ಬೇಕು, ಸಪ್ರೇಟ್ ಟಿಕೆಟ್ ತೆಗೆಸ್ಕೋಬೇಕು. ಅದು 250 ಇದೆ ಒಳಗಡೆ ಹೋಗಕ್ಕೆ. ಅವ್ರಿಗೆ ಕಾಲಿಗೆ ಈ ಥರ ಸಾಕ್ಸ್ ಹಾಕೊಂಡು ಹೋಗ್ಬೇಕು. ಬಟ್ಟೆ ಅರಿವಿದು ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಒಳಗಡೆ ಎಂಟ್ರಿ ಕೊಡಬೇಕು. ಆ ಒಳಗಡೆ ಹೋಗೋಕ್ಕೆ ಸಪ್ರೇಟ್ ಟಿಕೆಟ್ 250 ರೂಪಾಯಿ ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ತೆಗೆಸ್ಕೊಂಡು ಒಳಗೆ ಹೋಗ್ಬೇಕು. ತಾಜ್ ಮಹಲ್ ಹಿಂದ್ಗಡೆನೆ ಯಮುನಾ ನದಿ ಹರಿಯುತ್ತಿದೆ. ಇವಾಗ ಏನು ನೀರು ಅಷ್ಟೇನಿಲ್ಲ, ಸ್ವಲ್ಪ ಹರಿಯುತ್ತಿದೆ. ಫುಲ್ ಜುಣಾಸ್ತದೆ, ಫುಲ್ ಗಿಚ್ಚದ. ಹೇಗಿದೆ ಮುಖ ಹಚ್ಚ ಸ್ವಲ್ಪ ಅದಕ್ಕೆ. ಫುಲ್ ಕೋಲ್ಡ್ ಐತಿ. ಶಹಜಾನ್ ಬೇಸ ಮಾಡಿ ನಂದಿ ತಾಜ್ ಮಹಲ್ ನೋಡಿ ನಿಮ್ಮ ಅನಿಸಿಕೆ ಹೇಳ್ರಿ. ತಾಜ್ ಮಹಲ್ ನೋಡಿ ನಿಮ್ಮ ಅನಿಸಿಕೆ ಏನಂದ್ರೆ? ನಮ್ಮಂತ ಹುಡುಗಿ ಸಿಕ್ಲ ನಾವು ಕಟ್ಟಿಸ್ಬೋದು ತಾನೆ. ಏಯ್ ಯಪ್ಪ ಅಲ್ಲಿ ಕಟ್ಬಿಟ್ರಿ ವಿಡಿಯೋ ಮಾಡೋದು. ಶಹಜಾನ್ ವೆರಿ